ಕೊತ್ತೂರು ಮಂಜುನಾಥ್ ಅವರು ಶಾಸಕರು, ನನ್ನ ಜೊತೆ ಅವರು ಕೂಡ ಶಾಸಕರು. ಅವರು ಮೊದಲನೇ ಸಲ ಅವರು ಎರಡನೇ ಸಲ ನನಗೆ ನಿಖರವಾಗಿ ಗೊತ್ತಿಲ್ಲ. ಇವತ್ತ ಹೊಲದೊಳಗೆ ಕೆಲಸ ಮಾಡ್ತಕ್ಕಂಥ ಒಬ್ಬ ಗಳೆ ಹುಡ್ತಕ್ಕಂಥ ರೈತಗೂ ಕೂಡ ಅತ್ಯಂತ ಅಭಿಮಾನದಿಂದ ಕುಣಿತಕ್ಕಂಥ ಪ್ರಸಂಗ. ಹೊಲದಾಗ ಕೆಲಸ ಮಾಡ್ತಕ್ಕಂಥ ಏನೂ ಅಕ್ಷರ ಜ್ಞಾನ ಇರ್ಲಾರ್ದಕ್ಕಂಥ ರೈತ, ಒಬ್ಬ ಕೂಲಿ ಕಾರ್ಮಿಕನು ಕೂಡ ಇವತ್ತು ಸಂಭ್ರಮದೊಳಗಿದ್ದಾನ. ಏನಂತಂದ್ರೆ ಇವತ್ತು 25-26 ಜನ ನನ್ನ ಅಮಾಯಕ ಸಹೋದರಿಗೆ ನಾವೇನು ಕಳ್ಕೊಂಡಿದ್ದೀವಿ, ಅದಕ್ಕೆ ತಕ್ಕಂಥ ಪಾಠ ಈ ದೇಶದ ಪ್ರಧಾನ ಮಂತ್ರಿಗಳು ಕೊಟ್ಟಾರ ಅಂತಕ್ಕಂಥ ಏನು ಭರವಸೆಯೊಳಗ ಖುಷಿಯೊಳಗ ಇವತ್ತು ನಾವೆಲ್ಲರೂ ಇದ್ದೀವಿ. ಅಂಥದ್ರೊಳಗ ಈ ಆಪರೇಷನ್ ಸಿಂಧೂರ್ ಅಂತಕ್ಕಂಥ ಹೆಸರಿನೊಳಗ ಏನು ಈ ರಾಷ್ಟ್ರದೊಳಗೆ ಇರ್ತಕ್ಕಂಥ, ಬರೀ ರಾಷ್ಟ್ರ ಅಲ್ಲ, ಪಾಕಿಸ್ತಾನ ಇರ್ಬೋದು, ಯಾವ ಮೂಲೆದೊಳಗಿದ್ರು ಕೂಡ ಭಯೋತ್ಪಾದನೆ ಅಂತಕ್ಕಂಥದ್ದು ಬುಡ ಸಮೇತ ಕಿತ್ತು ಹಾಕ್ಬೇಕಂತಕ್ಕಂಥ ಈ ಆಪರೇಷನ್ ಸಿಂಧೂರಿನ ಯಶಸ್ವಿ ಬಹುತೇಕ ನಾವೆಲ್ಲರೂ ಇದೊಂದು ಸಂಭ್ರಮ ಅಂತ ತಿಳ್ಕೋಬೇಕು. ನಮ್ಮ ದುರ್ದೈವದ ಕಾಂಗ್ರೆಸ್ಸಿನ ಶಾಸಕರ ಈ ಮೂರ್ಖತನದ ಹೇಳಿಕೆಗಳು ಆ ಕಾಂಗ್ರೆಸ್ಸಿನ ಮುಖವಾಡ ಬಯಲಾಗ್ತಂತ ನನಗನ್ನಿಸ್ತದೆ. ಅದು ಒಬ್ಬ ಶಾಸಕನ ಮಾತಲ್ಲ, ಅದು ಕಾಂಗ್ರೆಸ್ಸಿನ ಹೇಳಿಕೆ. ಅದು ನನಗೇನಾದರೂ DK ಶಿವಕುಮಾರ್ ಅವರಿಗೆ ಏನಾದರೂ ಮಾನ ಮರ್ಯಾದೆ ಇದ್ರೆ, ಅವರೊಬ್ಬ ಗಟ್ಟಿ KPSCC ಅಧ್ಯಕ್ಷ ಇದ್ರೆ ಅವ್ರಿಗೆ ಕೂಡಲೇ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಯಾಕಂದ್ರೆ ಇದು ರಾಷ್ಟ್ರ ಕಟ್ಟುವ ಕೆಲಸ. ಇವತ್ತು ನಮ್ಮೆಲ್ಲ ಈ ಬದಲಾಗ್ತಕ್ಕಂಥ ಭಾರತದಲ್ಲಿ ಗಟ್ಟಿ ನಿರ್ಧಾರಗಳನ್ನ ಅಜಿತ್ ದೋವಲ್ ಅವರ ನಿರ್ದೇಶನದ ಮೇರೆಗೆ, ಅಮಿತ್ ಶಾ ಅವರ ಗಟ್ಟಿತನದ ಮೇಲೆ ಇವತ್ತು ನಮ್ಮೆಲ್ಲರ ನೆಚ್ಚಿನ ಆದರಣೀಯ ಪ್ರಧಾನಮಂತ್ರಿಗಳು ಇಂಥ ಒಂದು ಗಟ್ಟಿ ನಿರ್ಧಾರ ತಗೊಂಡು ಇವತ್ತು ನೋಡ್ರಿ, ಮನೆಯೊಳಗೆ ಏನು ರಜೆಗೆ ಬಂದಕ್ಕಂಥ ಸೈನಿಕರು, ನಾನು ಒಂದು ಎಲ್ಲೋ ವಾಟ್ಸಪ್ದೊಳಗೆ ನೋಡ್ದ, ನಮಗ ಮಿಲಿಟರಿಯಿಂದ ಕರೆ ಬಂದ ಅಂದ್ರೆ ರಿಸರ್ವೇಶನ್ ಇಲ್ಲ, ಏನೂ ಇಲ್ಲ, ಎಲ್ಲಿ ಬಂತ ಮುಕ್ಕೊಂಡು ದೇಶ ಸೇವೆಗೆ ಹೋಗ್ತಕ್ಕಂಥದ್ದು ನಾವು ನೋಡಿವಿ. ನಿಜವಾಗ್ಲೂ ಇಂಥ ಒಂದು ಹೆಮ್ಮೆ ಭಾರತದಲ್ಲಿ ನಾವು ಬದುಕ್ತೀವಿ ಅಂತಕ್ಕಂಥದ್ದು ನನಗೆ ಖುಷಿ ಇದೆ. ಹಾಗಾಗಿ ಆ ಕೊತ್ತೂರು ಮಂಜುನಾಥ್ ಅವರಿಗೆ ಬಸವ ಕಲ್ಯಾಣದ ಶಾಸಕನಾಗಿ ನಾನು ಹೇಳ್ತೇನೆ, ತಾವು ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಒಂದು ವೇಳೆ ಈ ಮೂರ್ಖತನದ ಹೇಳಿಕೆ ಕೊಟ್ಟಂತ ನೀವು, ದೇಶದ್ರೋಹಿ ಹೇಳಿಕೆ ಕೊಟ್ಟಂತ ನೀವು, ಈ ನಮ್ಗೆಲ್ಲರಿಗೂ ಬರ್ತಕ್ಕಂಥ ಅಧಿವೇಶನದೊಳಗ ನಿಮ್ಗೆ ನಾವು ಅಧಿವೇಶನದೊಳಗೆ ಕಾಲಿಡ್ಲಿಕ್ಕೆ ಬಿಡಲ್ಲ. ನಾನು ಮಾತ್ರ ಹೋರಾಟ ಮಾಡ್ತೇನೆ. ಇಂಥ ದೇಶದ್ರೋಹಿ ಶಾಸಕರು ಒಳಗೆ ಬರ್ಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದ್ದು ನಾನು ಎಚ್ಚರಿಕೆ ಕೊಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.